ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಕಡಾಯಿ ಪನ್ನೀರ್ ಮಾಡ್ತಾಯಿದ್ದೀನಿ. ಅದು ಹೋಟೆಲ್ ಸ್ಟೈಲ್ನಲ್ಲಿ. ನಾವು ಹೋಟೆಲ್ನಲ್ಲಿ ಒಂದು ಪ್ಲೇಟ್ ತೊಗೊಂಡು 3-4 ಜನ ಆರಾಮಾಗಿ ತಿನ್ನೋಕ್ಕಾಗಲ್ಲ. ಸೊ ಅದೇ ಬಜೆಟಲ್ಲಿ ನಾವು ಮನೆಯಲ್ಲೇ ಮಾಡಿದರೆ ಆರಾಮಾಗಿ ತೃಪ್ತಿಯಾಗಿ ತಿನ್ಬೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ವೆರಿ ಈಸಿ, ಮನೆಯಲ್ಲೇ ಮಾಡ್ಕೋಬೋದು. ಈಗ ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ ಅಷ್ಟೇ. 2 ಚಮಚ ಧನಿಯಾ, ಅದನ್ನ ಸ್ವಲ್ಪ ಕೆಂಪಗೆ ಮಾಡ್ಕೋಬೇಕು. ನಿಧಾನ ಉರಿಲಿ ಹುರ್ಕೊಂಡ್ರೆ ನೋಡಿ ಕೆಂಪಾಗ್ತಾ ಇದೆ. ಎಲ್ಲ ಅಡುಗೆಗಳನ್ನೂ ವಿಧಾನ ತಿಳ್ಕೊಂಡ್ರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಈಗ ಎತ್ತಿಟ್ಕೊಂಡಿದ್ದೀನಿ ಅದನ್ನು, ಅದು ಆರ್ತಾ ಇರುತ್ತೆ. ಆವಾಗ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, 2-3 ಚಕ್ಕೆ, 2 ಏಲಕ್ಕಿ, 4 ಲವಂಗ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಕೆಂಪಗೆ ಮಾಡ್ಕೊಳ್ಳೋಣ. ಮಸಾಲೆಗಳನ್ನ ನಿಧಾನಕ್ಕೆ ಹುರಿಬೇಕು, ಇಲ್ಲ ಅಂದರೆ ಎಲ್ಲ ಸೀದ್ಬಿಡುತ್ತೆ. ಈಗ ನೋಡಿ ಇಷ್ಟು ಕೆಂಪಾಗಿದೆ, ಸಾಕು. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೋತೀನಿ. ಅದು ಆರ್ತಾ ಇರಲಿ. ಕೊನೆಗೆ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡೋಣ. ಎಲ್ಲ ಡ್ರೈ ಫ್ರೈ ಮಾಡಬೇಕು, ಅದಕ್ಕೆ ಎಣ್ಣೆ ಹಾಕೋ ಹಾಗಿಲ್ಲ. 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ. ನೋಡಿ ಇಷ್ಟು ಕಪ್ಪಾಗಿದೆ ಮೇಲೆ, ಇಷ್ಟು ಸಾಕು. ಇದನ್ನು ಈಗ ಆರಕ್ಕೆ ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಮಸಾಲ ಪೌಡರ್ ರೆಡಿ ಆಯಿತು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಬಾಣಲಿಗೆ 2 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3-4 ಗೋಡಂಬಿ, 1 ಈರುಳ್ಳಿ ಸಾಕು. ಹಾಗೆ ಅದು ಫ್ರೈ ಆಗಲಿ, ಅದು ಹಸಿ ವಾಸನೆ ಎಲ್ಲ ಹೋಗಲಿ. ಅರ್ಧ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಅದು ಅಷ್ಟೇ. ಹಸಿ ವಾಸನೆ ಹೋಗಿ ಸ್ವಲ್ಪ ಕೆಂಪಾಗಿದೆ ನೋಡಿ. ಈಗ 1 ಒಣಮೆಣ್ಸಿನ್ಕಾಯಿ ತುಂಡು ಹಾಕ್ಕೊಂಡು, 1 ಟೊಮೊಟೊ ದಪ್ಪದು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಬೇಗ ಸ್ಮ್ಯಾಶ್ ಆಗುತ್ತೆ ಅದು. ಈಗ ನೋಡಿ ಫ್ರೈ ಆಗ್ತಾ ಇದೆ. ಈಗ ಮಸಾಲ ಪುಡಿಗಳು ಹಾಕ್ಕೊಳ್ಳೋಣ. 2 ಟೀ ಸ್ಪೂನು ಖಾರದ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ. ಮಸಾಲ ಇಷ್ಟೇ ಹಾಕೋದು ಇದಕ್ಕೆ. ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಅದು ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ ನೋಡಿ, ಎಣ್ಣೆ ಬಿಡೋಕ್ಕೆ ಶುರು ಆಗಿದೆ. ಇದಕ್ಕೊಂದು ಬಿರಿಯಾನಿ ಎಲೆನೋ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಇದು ಫ್ರೈ ಆದಮೇಲೆ ಅರ್ಧ ಗ್ಲಾಸ್ ನೀರು ಇದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಅದು ಸ್ವಲ್ಪ ಹಾಗೆ ಕುದೀಲಿ, ಗಟ್ಟಿಯಾಗಲಿ ಮಸಾಲೆ. ಈಗ ನೋಡಿ ಗಟ್ಟಿಯಾಗಿದೆ. ಸ್ವಲ್ಪ ತರಕಾರಿ ಹಾಕೋಣ. ಅರ್ಧ ದಪ್ಪ ಮೆಣಸಿನ್ಕಾಯಿ, 2 ಟೊಮೊಟೊ ತಿರುಳನ್ನು ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ನಾನು. ತಿರುಳಿದ್ರೆ ಅದು ತುಂಬ ಹುಳಿ ಬಂದ್ಬಿಡುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. 2 ನಿಮಿಷ ಹಾಗೆ ಬೇಯುತ್ತೆ. ಈರುಳ್ಳಿ 1ನ್ನ 4 ಹೋಳು ಮಾಡಿಕೊಂಡು ಅದನ್ನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಆ ಮಸಾಲೆ ಹಿಡಿಯುತ್ತೆ ಅದಕ್ಕೆ. ಈಗ ನೋಡಿ ಮಸಾಲೆ ಎಲ್ಲ ಗಟ್ಟಿ ಆಗ್ತಾ ಇದೆ. ಇವಾಗ ಇದಕ್ಕೆ 2 ಸ್ಪೂನು ಕಾರ್ನ್ ಹಾಕೋಣ. ನೋಡಿ ಕಾರ್ನ್ ಸೀಸನ್ ಇರೋದ್ರಿಂದ 2 ಸ್ಪೂನು ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಅದಕ್ಕೆ ಹಾಕಿದ್ರೆ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೋಬೇಕಷ್ಟೇ. ಮತ್ತು ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಇವಾಗ ಡ್ರೈ ಫ್ರೈ ಪೌಡರು, ಅದನ್ನು 1 ಸ್ಪೂನ್ ಹಾಕ್ಕೋಬೇಕು. ಇಷ್ಟು ಮಸಾಲೆಗೆ ಅಷ್ಟು ಸಾಕಾಗುತ್ತೆ. ನಿಮಗೆ ಕ್ವಾಂಟಿಟಿ ಬೇಕು ಅಂದರೆ ಎಲ್ಲ ಐಟಮ್ಗಳನ್ನೂ 1 ಸ್ಪೂನು ಅಥವಾ 1 ಕ್ವಾಂಟಿಟಿನ ಹೆಚ್ಚು ಮಾಡ್ಕೋತಾ ಹೋಗಿ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಈಗ 50 ಗ್ರಾಮ್ ಪನ್ನೀರ್ ಹಾಕಿದ್ದೀನಿ. ಆಗೆಲ್ಲನೂ ಹೆಚ್ಚು ಮಾಡ್ಕೊಂಡಾಗ ಪನ್ನೀರು 100 ಗ್ರಾಮ್ ಹಾಕ್ಕೊಂಡ್ರೂ ಕ್ವಾಂಟಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ 50 ಗ್ರಾಮ್ ಪನ್ನೀರ್ ಹಾಕ್ಕೊಂಡು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಎಲ್ಲನೂ ಒಂದೇ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಡ್ರೈ ಆಯಿತು ಅಂತ ಚೂರು ನೀರು ಹಾಕ್ಕೊಂಡೆ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಅದು ಬೆಂದರೆ ಸಾಕಾಗುತ್ತೆ, ಎಲ್ಲ ಮಸಾಲೆನೂ ಪನ್ನೀರ್ ಹಿಡ್ಕೊಳ್ಳಿ ಅಂತ. ಹಾಗೆ ಎಲ್ಲ ತರಕಾರಿಗಳನ್ನು ತುಂಬ ಬೇಯಿಸಬಾರ್ದು. ಆ ಕ್ರಂಚಿನೆಸ್ ಇರಬೇಕು ನಮಗೆ. 3/4 ಭಾಗ ಬೆಂದರೆ ಸಾಕಾಗತ್ತೆ. ಇಷ್ಟೇ, ಇನ್ನೇನು ಕೆಲಸ ಇಲ್ಲ ಇದರಲ್ಲಿ. ವೆರಿ ಈಸಿ ನೋಡಿ, ಮನೆಯಲ್ಲೇ ಪಟ್ ಅಂತ ಮಾಡಿಬಿಡ್ಬೋದು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ. ಇವಾಗೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಫೈನಲ್ ಟಚ್ ಏನಂದರೆ, ಟೇಸ್ಟ್ ಏನಕ್ಕೆ ಬರುತ್ತೆ ಅಂತ ಅಂದರೆ ಹೋಟೆಲ್ಗಳಲ್ಲಿ ಅಮೂಲ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಫ್ರೆಶ್ ಕ್ರೀಮ್ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಹೋಟೆಲ್ ಸ್ಟೈಲ್ನಲ್ಲೇ ನಿಮಗೆ ಟೇಸ್ಟ್ ಬಂದ್ಬಿಡುತ್ತೆ ನೋಡಿ. ಇಷ್ಟೇ ಸಾಕು. ಇದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಕಡಾಯಿ ಪನ್ನೀರ್ ಹೋಟೆಲ್ ಸ್ಟೈಲ್ದು ಮನೇಲಿ ರೆಡಿ ಆಗಿಬಿಡ್ತು. ಈಗ ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ತಿನ್ನಕ್ಕೆ ರೆಡಿ ಇದೆ ಇದು. 1-2 ನಿಮಿಷ ಇದನ್ನು ಮುಚ್ಚೋಣ. ನಾನು ಹೇಳ್ದಂಗೆ ಮುಚ್ಚಿದ್ರೆ 1-2 ನಿಮಿಷ ಅದಕ್ಕೆ ಟೈಮ್ ಕೊಟ್ಟರೆ ಫ್ಲೇವರ್ ಎಲ್ಲ ಹಿಡ್ಕೊಂಡು ರುಚಿ ಚೆನ್ನಾಗಿರುತ್ತೆ. ಈಗ ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ, ಬಡಿಸ್ತಾ ಇದ್ದೀನಿ ಎಲ್ರಿಗೂ. ಮನೇಲಿ ಎಲ್ಲರಿಗೂ ಇಷ್ಟ ಆಗಿ ಒಳ್ಳೆ ಕಾಂಪ್ಲಿಮೆಂಟ್ ಅಂತೂ ಸಿಕ್ಕಿದೆ ನನಗೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಬಡಿಸಿ. ಇದೇ ರೀತಿ ಈಸಿ ಟೇಸ್ಟಿ ರೆಸಿಪಿಗಳಿಗೆ ಹಾಗೂ ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ
ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.